355 ಇದೆ ಮಲಡ್. ಹ್ಮ್ 2 years ಕೊಡ್ಬೇಕಿತ್ತು, 6 months ಕೊಟ್ಟಿದ್ದಾರೆ. ನಾನೇನ್ ಮಾಡಕ್ಕಾಗತ್ತೆ, ನೀವು ರಿವಿಷನ್ ಹಾಕ್ಬೇಕಲ್ಲ. ನೀವು ರಿವಿಷನ್ ಹಾಕಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ನೀವು ರಿವಿಷನ್ನೇ ಹಾಕೋದಿಲ್ಲ ಸ್ಟೇಟ್ ಅವರು. ಇಷ್ಟೊತ್ತವರೆಗೂ ಲೋಕಾಯುಕ್ತದವ್ರಿಗೆ ಏನ್ ಹೇಳ್ಬೇಕಾಯ್ತು ಅದ್ ನಿಮ್ಗೆ ಹೇಳ್ಬೇಕೀಗ. ಎಸ್ ಹೇಳಿ ಇವ್ರೆ. The offenses alleged are 341, 355, 504 and 506. ಒಂದು ದರ್ಗಾ ಇದೆ, ದರ್ಗಾ ಹಜರತ್ ಕಂಬಲ್ ಪೋಷ್ ಅಂತ, which comes under the ವಕ್ಫ್ ಬೋರ್ಡ್. ಹೌದು. 2012 ಅಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ. ಸರಿ. ಅಕ್ಯೂಸ್ಡ್ ಹಿಯರಿನ್ ಆ ರಿಟ್ ಪಿಟಿಷನ್ ನಲ್ಲಿ ಇಲೆಕ್ಷನ್ ಆರ್ಡರ್ ಆಗುತ್ತೆ. ಆ ಇಲೆಕ್ಷನ್ ಆರ್ಡರ್ ಆದಾಗ ನಾಮಿನೇಷನ್ಸ್ ಮತ್ತೆ ಕೊಡೋದು, ಅಬ್ಜೆಕ್ಷನ್ಸ್ ಯಾರಾದ್ರೂ ಕೊಡಂಗಿದ್ರೆ ಕೊಡಿ ಅಡ್ಮಿನಿಸ್ಟ್ರೇಟರ್ಗೆ ಅಂತ ಹೇಳಿರ್ತಾರೆ. ಅವತ್ತು ಅಬ್ಜೆಕ್ಷನ್ಸ್ ಇವರು ಕಂಪ್ಲೇನೆಂಟ್ ಕೊಡಕ್ ಹೋಗ್ಬೇಕಾದ್ರೆ ಅಕ್ಯೂಸ್ಡ್ ಬಂದು ಥ್ರೆಟನ್ ಮಾಡಿ ಹೊಡಿಯಕ್ ಬಂದ್ರು ಅಂತ ಕಂಪ್ಲೇಂಟ್. ಇಬ್ರು ಎವಿಡೆನ್ಸ್ ಇದೆ, PW4 and PW6. ದಯವಿಟ್ಟು ಅವ್ರದ್ದು ಓದ್ಬಿಡಿ. PW4 says he reiterates basically. PW6 ರೀಟ್ರೇಟ್ಸ್ ಅಲ್ಲ, ನಿಮ್ ಕ್ರಾಸ್ ಎಕ್ಸಾಮಿನೇಷನ್ ಓದಿ ನೀವು. ಕ್ರಾಸ್ ಎಕ್ಸಾಮಿನೇಷನ್ ಆಗಿಲ್ಲ, ಓದ್ಬಿಡಿ. ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಲ್ಲ. ಯಾಕೆ ಮಾಡ್ಲಿಲ್ಲ? Advocate was not present on that day. Advocate present ಇರ್ಲಿಲ್ವಂತೆ. ಇಲ್ಲ